ಹಾಯ್ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬದ ಉರಿ ಅಕ್ಕಿ ತುಂಬಿಟ್ಟು ಮಾಡೋಣ. ಸ್ವಲ್ಪನೂ ಗಟ್ಟಿಯಾಗದೆ ಈ ಥರ ಸ್ಮೂತಾಗಿ ಒಂದು ವಾರ ಇಟ್ಟೂ ಕೆಡದೆ ಇರೋವಂಥ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆದ ತುಂಬಿಟ್ಟು ಮಾಡೋ ವಿಧಾನ ನೋಡೋಣ. ನೋಡಿ ಎಷ್ಟು ಸ್ಮೂತಾಗಿದೆ. ಇದು ಗಟ್ಟಿ ಪಾಕ ಮಾಡ್ದೇ ತೆಳು ಪಾಕದಲ್ಲಿ ಈ ಥರ ಮಾಡಿಕೊಂಡ್ರೆ ಒಂದು ವಾರದವರೆಗೂ ಇಟ್ಟರೆ ಇಷ್ಟೇ ಸ್ಮೂತಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಮಾಡೋ ವಿಧಾನ ನೋಡೋಣ. ಶಿವರಾತ್ರಿ ಹಬ್ಬದ ಸ್ಪೆಷಲ್ ತಂಬಿಟ್ಟು, ಹುರಿ ಅಕ್ಕಿ ತುಂಬಿಟ್ಟು ಇದು. ಇದಕ್ಕೆ ನಾನು ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ 1 ಕಪ್ಪಷ್ಟು, ಒಣ ಕೊಬ್ಬರಿ ತುರಿ, ಬೆಲ್ಲ, ಕಡಲೆ ಬೀಜ, ಕಪ್ಪು ಎಳ್ಳು ತೊಗೊಂಡಿದ್ದೀನಿ ನಾನಿಲ್ಲಿ. ಇದ್ರ ಬದಲಾಗಿ ನೀವು ಬಿಳಿ ಎಳ್ಳಾದರೂ ತೊಗೋಬೋದು. ನೋಡಿ, ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ 1-2 ಸ್ಪೂನಷ್ಟು. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅಕ್ಕಿನ ಹುರ್ಕೊಳ್ಳೋಣ. ಇಲ್ಲಿ ರೈಸ್ ತೊಗೊಂಡಿದ್ದೀನಿ ನಾನು. ಇದನ್ನು ಮುಂಚೆನೇ ತೊಳೆದು 1-2 ಗಂಟೆ ಒಣಗಿಸ್ಕೊಂಡು ತೊಗೊಂಡಿದ್ದೀನಿ. ಒಣಗಿಸಿ ಆದಮೇಲೆ ಇದನ್ನು ಸ್ವಲ್ಪ ಕೆಂಪಾಗಿ ಹುರ್ಕೋಬೇಕು. ತುಂಬ ರೋಸ್ಟ್ ಮಾಡಬಾರ್ದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು, ಅಲ್ಲಿ ತನಕ ಇದನ್ನು ಹುರ್ಕೊಳ್ಳೋಣ. ಇದು ಸ್ವಲ್ಪ ಕ್ವಾಂಟಿಟಿಲಿ ಮನೇಲೇ ಮಾಡುವಂಥ ತುಂಬಿಟ್ಟು. ಜಾಸ್ತಿಯಾಗಿ ಮಾಡಬೇಕಂದ್ರೆ ಅರ್ಧ ಕೆ ಜಿಯಷ್ಟು ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೋಬೋದು. ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸಿಪ್ಪೆ ಬಿಡಬೇಕು, ಕೆಂಪಾಗಬೇಕು ಕಡಲೆ ಬೀಜ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು ಕಡಲೆ ಬೀಜ. ನೋಡಿ, ಕಲರ್ ಚೇಂಜ್ ಆಗಿದೆ, ಈಗ ಬಂದಿದೆ ನೋಡಿ, ಸಿಪ್ಪೆ ಬಿಡ್ತಾ ಬಂದಿದೆ. ಇದನ್ನು ತೆಗೆದು ಹಾರ್ಲಿಕ್ಕೆ ಬಿಡೋಣ. ಇದು ಚೆನ್ನಾಗಿ ತಣ್ಣಗಾಗಬೇಕು. ಅಕ್ಕಿ ಮತ್ತು ಕಡಲೆ ಬೀಜ ಎರಡು ತಣ್ಣಗಾಗಬೇಕು. ಅಷ್ಟರಲ್ಲಿ ಈ ಎಳ್ಳು ಹುರ್ಕೊಳ್ಳೋಣ. ಇಲ್ಲಿ ನಾನು ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ನೀವು ಬಿಳಿ ಎಳ್ಳು ಆದರೂ ತೊಗೋಬೋದು, ಗಸಗಸೆನೂ ಬಳಸ್ಬೋದು, ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಕಪ್ಪು ಎಳ್ಳು ಹಾಕಿದ್ದೀನಿ. ಲೈಟಾಗಿ ಇದನ್ನು ಹುರ್ಕೊಳ್ಳೋಣ. ಇದು ಬೇಗನೆ ಆಗೋಗ್ಬಿಡುತ್ತೆ. 1-2-3 ಸೆಕೆಂಡಲ್ಲಿ ಇದು ಚಟಪಟ ಅಂತ ಸಿಡಿಯುತ್ತೆ. ಎಳ್ಳು ರೆಡಿ ಆಯಿತು ನೋಡಿ. ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಈ ಎಳ್ಳು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ಅಕ್ಕಿನ ನೈಸಾಗಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ತೆಕ್ಕೊಂಡು ಇದಕ್ಕೆ ಹುರಿದಿಟ್ಟಂಥ ಎಳ್ಳನ್ನು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇಲ್ಲಿ ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ತುರಿ ಬದಲಾಗಿ ನೀವು ಚಿಕ್ಕದಾಗಿ ಹಚ್ಚಿನೂ ಹಾಕ್ಬೋದು. ಇಲ್ಲಿ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿನ ಕುಟ್ಟಿ ಆದರೂ ಹಾಕ್ಬೋದು, ನಾನು ಇಲ್ಲಿ ಪುಡಿ ಇರೋದ್ರಿಂದ ಹಾಕ್ತಾಯಿದ್ದೀನಿ. 1 ಹಿಡಿಯೋಷ್ಟು ಹುರ್ಗಡ್ಲೆ ಹಾಕೊಳ್ಳೋಣ. ಇದು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇವು ಹುರಿದು ಸಿಪ್ಪೆ ತೆಗೆದಂಥ ಕಡಲೆ ಬೀಜದೂ 1 ಹಿಡಿಯೋಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಮಿಕ್ಕಿರೋ ಕಡಲೆ ಬೀಜನ ಮಿಕ್ಸಿಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬಾರ್ದು. ಇದನ್ನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರಫಾಗಿ ಚಾಪ್ ಮಾಡಬೇಕು. ಇದನ್ನು ರಫಾಗಿ ಮಾಡ್ಕೊಂಬಂದಿದ್ದೀನಿ ನೋಡಿ. ಈಗ ಈ ಥರ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ನೈಸು ಮಾಡಬಾರ್ದು ಕಡಲೆ ಬೀಜನ. ಇದನ್ನು ಪೌಡಿನೂ ಇದಕ್ಕೆ ಹಾಕೊಂಬಿಡೋಣ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಒಂದು ಸಾರಿ. ಈ ಥರ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು. ಈ ತುಂಬಿಟ್ಟನ್ನು ಸಾಫ್ಟಾಗಿ ಮಾಡೋದಕ್ಕೆ ಪಾಕನ ಗಟ್ಟಿಯಾಗಿ ಮಾಡ್ಕೋಬಾರ್ದು. ಆ ವಿಧಾನನ ಈಗ ನಾನು ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದನೂ ಮಿಕ್ಸ್ ಮಾಡ್ಬೋದು, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ಬೆಲ್ಲದ ಪಾಕ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಅಷ್ಟೇ ಕ್ವಾಂಟಿಟಿಯ ಬೆಲ್ಲನ ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ಇದೆರಡನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ಪಾಕ ಬರಬಾರ್ದು. ಬೆಲ್ಲ ಕರಗೋ ತನಕ ಇದನ್ನು ಕುದಿಸ್ಕೊಳ್ಳೋಣ. ಪಾಕ ಮಾಡಿದ್ರೆ ತುಂಬಾ ಗಟ್ಟಿಯಾಗಿಬಿಡುತ್ತೆ. ಅದು ತಿಂಗಳಾನ್ಗಟ್ಟಲೆ ಇಟ್ಕೊಂಡು ತಿಂತಾರೆ. ಆ ಥರನೂ ಮಾಡ್ತಾರೆ, ಗಟ್ಟಿ ಪಾಕ ಮಾಡಿ. ಅದು ಕುಟ್ಟಿ ಪುಡಿ ಮಾಡಿ ತಿನ್ನಬೇಕಾಗತ್ತೆ. ಇದು ಸಾಫ್ಟಾಗಿರುತ್ತೆ. 1 ವಾರದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಹೊರಗಡೆ. ಸಾಫ್ಟಾಗಿ ಮಾಡುವಂಥ ತುಂಬಿಟ್ಟು ಇದು, ಹುರಿ ಅಕ್ಕಿ ತುಂಬಿಟ್ಟು. ಈಗ ನೋಡಿ, ಸಂಪೂರ್ಣವಾಗಿ ಬೆಲ್ಲ ಕರಗಿ ಆದಮೇಲೆ ಇದಕ್ಕೆ ಶೋಧಿಸಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಲ್ಲು ಕಸ ಇದ್ದರೆ ತೆಕ್ಕೋಬೋದು. ಈ ಥರ ಫಿಲ್ಟ್ರಿಂದ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡ್ಕೋಬೇಕು. ಒಂದೇ ಸರಿ ಹಾಕ್ಬಿಡ್ಬಾರ್ದು ಇದನ್ನು. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗೆ. ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಒಂದೇ ಸರಿ ಹಾಕಿದ್ದೀನಿ ನಾನು. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಇದನ್ನು ಒಂದು ಸಾರಿ ಚೆನ್ನಾಗೇ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಆಗಿದೆ, ಕರೆಕ್ಟಾಗಿ ಹಾಕಿದೆ. ಇದನ್ನು ಉಂಡೆ ಕಟ್ಕೊಳ್ಳೋಣ. ಉಂಡೆ ಬಿಸಿ ಇದ್ದಾಗಲೇ ಇದನ್ನು ಉಂಡೆ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆದರೆ ಇದಕ್ಕೆ ಇನ್ನು ಸ್ವಲ್ಪ ಪಾಕನ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು. ಈ ಥರ ನೋಡಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೋಬೋದು. ನಾಳೆ ಬರೋ ವಿಡಿಯೋದಲ್ಲಿ ತುಪ್ಪದ ಟೊಮಟ ಅಂತ ವಿಶೇಷವಾದ ಆಂಧ್ರ ಶೈಲಿಯ ಶಿವರಾತ್ರಿ ತುಂಬಿಟ್ಟು ಮಾಡೋ ವಿಧಾನನ ತೋರಿಸ್ತೀನಿ.
ನಾಳೆ ಬರೋ ವಿಡಿಯೋದಲ್ಲಿ ತುಂಬಾ ಸಾಫ್ಟಾಗಿ ಸೂಪರ್ ಸಾಫ್ಟಾಗಿ ಟೇಸ್ಟಿಯಾಗಿ ಮಾಡುವಂಥ ತುಪ್ಪದ ತುಂಬಿಟ್ಟು ಮಾಡೋ ವಿಧಾನ ತೋರಿಸ್ತೀನಿ. ಈಗ ರೆಡಿಯಾಗಿದೆ ನೋಡಿ ನಮ್ಮದು ಹುರಿ ಅಕ್ಕಿ ತುಂಬಿಟ್ಟು. ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ. ಸಾಫ್ಟ್ ಅಂದರೆ ಸಾಫ್ಟಾಗಿರುತ್ತೆ. ಇದು ಒಂದು ವಾರ ಇಟ್ಕೊಂಡು ತಿನ್ಬೋದು, ಸ್ವಲ್ಪನೂ ಹಾಳಾಗೋದಿಲ್ಲ. ಇಷ್ಟೇ ಸಾಫ್ಟಾಗಿಯೂ ಇರುತ್ತೆ. ಇದನ್ನು ಮಾಡೋ ವಿಧಾನವೂ ಸುಲಭ. ಥ್ಯಾಂಕ್ ಯು.